कर्नाटका गुलबर्गा शहर के मसाफात में मौजूद पट्टन ग्राम में गुलबर्गा साउथ एमएलए अल्लम प्रभु पाटिल के हाथों 22 एकड़ जमीन पर तालाब बनाने का काम शुरू किया गया। इस मौके पर अल्लम प्रभु पाटिल और कांग्रेस पार्टी के सीनियर लीडर नीलकंठ राव मुलगे ने मीडिया के नुमाइंदों से बात करते हुए तफसील बयान फरमाई। जुमला 7 करोड़ रुपयों की लागत से तालाब बनाया जा रहा है। इस मौके पर गुलबर्गा मीडिया के रिपोर्टर्स की गुलपोशी और शालपोशी की गई, जिसमें अतराफ टीवी उर्दू न्यूज के रिपोर्टर भी मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। ಮಂದಿ ಬರ್ತಾರೆ ಸರ್. ಹಚ್ಚ್ರಿ ಏ ಗೋವಿಂದ ಕೆಳಗೆ ಮಾಡ್ರಿ. ಧನ್ಯವಾದ ಹೇಳುತ್ತಾ ಇದು ಕಾರ್ಯಕ್ರಮ ಇದು ನಮಗ ಏನಪ್ಪ, ಇದು ನೂರಾರು ವರ್ಷ ಸಾವಿರಾರು ವರ್ಷ ಮರಿಲಾರದಂತ ಒಂದು ಇದು ಅದ. ಯಾಕಪ್ಪ ಅಂತಂದ್ರೆ ನೀರಾವರಿ ರೈತರಿಗಾಗಿ ಯಾವುದಪ್ಪ ಅಂತಂದ್ರೆ ಪಟ್ಟಣಕ್ಕೆ ಒಂದು, ಅದೇ ರೀತಿಯಾಗಿ ಪಟ್ಟಣ ಗ್ರಾಮದ ಅಂಬರಮಾಲಿ ಪಟ್ಟಣ ವಿಎಸ್ಎಸ್ ಅಧ್ಯಕ್ಷರು ಬೆಂಗಳೂರುವರೆಗೆ ಶಾಸಕರ ಸಂಘಟ ಏನಪ್ಪ ಅಂತಂದ್ರೆ ಕಾದಾಡಿ ಕೆಲಸವನ್ನು ಮಾಡ್ಕೊಂಡು ಬಂದಾರ. ಈ ಪ್ರಸ್ತಾವಿಕವಾಗಿ ಈಗ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯವಾಗಿದೆ. ಈ ಕಾರ್ಯಕ್ರಮ ಕುರಿತು, ಈ ಯೋಜನೆ ಕುರಿತು ನಮ್ಮ ಗ್ರಾಮದ ಸತೀಶ್ ಚೌಡಾಪುರ ಅವರು ಕೂಡ ವೇದಿಕೆಗೆ ಬರಬೇಕು. ಯಾರು ಅನ್ಯತಾ ಭಾವಿಸಬಾರ್ದು, ನನಗೆ ಸನ್ಮಾನ ಮಾಡಿಲ್ಲ, ನೀನು ಸನ್ಮಾನ ಮಾಡಿಲ್ಲ ಅಂತ. ಇದೊಂದು ಸರ್ಕಾರದ ಕೆಲಸ ಹಾಗೂ ರೈತರ ಪರವಾಗಿರುವಂತ ಕೆಲಸ. ಧರ್ಮಣ್ಣ ಧನ್ಯವಾದಗಳು. ಧನ್ಯವಾದ. ಸೈಡ್ ಆಗಿ ಸರ್, ಸೈಡ್ ಆಗಿ ಕಿಂಗ್ ಸೈಡ್ ಆಗಿ. ಧನ್ಯವಾದ. ಧನ್ಯವಾದ. ಅಪ್ಪರ್ ಎಸ್ಟೇಟ್ ಬಂದು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರು, ಮಾಜಿ ಸದಸ್ಯರಾದಂಥ ಮಾಂತಪ್ಪ ಮಾಂಗ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ.
ಹಿರಿಯರಾದಂಥ ಸಿದ್ದು ಗ್ರಾಮದ ಹಿರಿಯರಾದಂಥ ಬಸವರಾಜ್ ಜೂಣಿಗಿ ಸಮಿತಿಗಾಗಿ ವಿನಂತಿಕೊಳ್ಳುತ್ತೇನೆ. ಅದೇ ರೀತಿ ಭೀಮಾಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ನಾವೇನು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ದೆವು, ಚುನಾವಣೆ ನಂತರನೂ ಕೂಡ ಮಾತು ಕೊಟ್ಟಿದ್ದೆವು ರೈತರಿಗೆ. ಈ ಭಾಗದಲ್ಲಿ 4 ದಿಕ್ಕಿಗೆ 4 ಕೆರೆಗಳು ಆಗ್ಬೇಕಂತ ಹೇಳಿ ಇವತ್ತು ಪಟ್ಟಣದ ಗ್ರಾಮದ ಒಂದು ಮೇಲ್ಗಡೆ 22 ಎಕರೆ ಜಮೀನು ರೈತರು ನಮಗೆ ಕೆರೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನ 22 ಎಕರೆಯಲ್ಲಿ 7 ಕೋಟಿ ರೂಪಾಯಿದಲ್ಲಿ ಲ್ಯಾಂಡ್ ಪೇಮೆಂಟು ಮತ್ತು ಕೆರೆ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಇವತ್ತು ಹೊಲದ ಪೇಮೆಂಟ್ ಕೂಡ ಮಾಡಿದೀವಿ. ಇನ್ನೂ ಸ್ವಲ್ಪ ಮಾಡಬೇಕಾಗಿದೆ, ಅದನ್ನು ಕೂಡ ಇಮಿಡಿಯೇಟ್ ಆಗಿ ಮಾಡಿಸಿ ಇದಕ್ಕೇನು ಬಂದ ಕೆರೆ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಹಳ ಸಂತೋಷದಿಂದ ಈ ಒಂದು ಕೆರೆ ಆಗಲಿಕ್ಕೆ ಏನು ಹೊಲ ಕೊಟ್ಟಿದ್ದಾರೆ, ಬಹಳ ಪ್ರಯತ್ನ ಮಾಡಿ ಅವ್ರೇನು ಬಂದಿದ್ದಾರೆ ಹೊಲ ಕೊಟ್ಟವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಸವರಾಜ್ ಜೂಣಿಗಿ ಅವರು ಊರನ್ನೆಲ್ಲ ಪ್ರಮುಖ ಒಬ್ರು ಅಂತಾರೆ, ಎಲ್ಲ ಇಡೀ ಊರೇ ಬಂದು ಇಲ್ಲೇನು ಬಂದ್ರೆ ಇದು ಕೆರೆ ಆಗ್ಬೇಕಂತ ಹೇಳಿ ಅವರೆಲ್ಲರ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಇವತ್ತು ಸ್ಪಂದನೆ ಮಾಡಿದ್ದೀವಿ. ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿ ಮುಂದೆ 5-6 ತಿಂಗಳಲ್ಲಿ ಒಂದು ದೊಡ್ಡ ಕೆರೆ ನಿರ್ಮಾಣ ಆಗ್ತದೆ. ಅದ ನಂತರ ಇನ್ನೂ 22 ಎಕರೆ ಕೊಡ್ಲಿಕ್ಕೆ ಇದೆ, ಅದನ್ನ ಕೂಡ ತೆಗೆದುಕೊಂಡು ಅದನ್ನ ಸೇರಿ ಒಟ್ಟು ಒಂದು 45 ಎಕರೆದಲ್ಲಿ ಬಂದ್ರೆ ಕೆರೆ ನಿರ್ಮಾಣ ಆಗ್ತಕ್ಕಂಥದ್ದು. ಈ ಕೆರೆ ನಿರ್ಮಾಣ ಆದ್ರೆ ಕಡಗಂಚಿ ಮತ್ತು ಪಟ್ಟಣ ಗ್ರಾಮಕ್ಕೆ ಶಾಶ್ವತವಾದಂತ ಕುಡಿಯುವ ನೀರು, ಬೋರ್ವೆಲ್ ರೀಚಾರ್ಜ್ ಆಗ್ತದೆ. ಮತ್ತು 45 ಎಕರೆ ಐತಂತೂ ರೈತರ ಹೊಲಗಳು ಕೂಡ ಪಂಪ್ಸೆಟ್ ಮೂಲಕ ಅನುಕೂಲ ಆಗ್ತದೆ. ಮತ್ತು ಕೆರೆ ತುಂಬುವ ಯೋಜನೆಯಲ್ಲಿ ಪೈಪ್ಲೈನ್ ಮೂಲಕ ಇದನ್ನ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಕೂಡ ನಾವೆಲ್ಲರೂ ಸೇರಿ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ಕೆ ನಾವು ಬಹಳ ಸಂತೋಷದಿಂದ ಗುದ್ದಲಿ ಪೂಜೆಯನ್ನ ಪ್ರಾರಂಭ ಮಾಡಿದೀವಿ. ಇದೇ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮತ್ತೊಮ್ಮೆ ಇದರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಹಳ ದೊಡ್ಡದಾದ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ, ಏನು ನಮ್ಮ ಸಣ್ಣ ನೀರಾವರಿ ಮಂತ್ರಿಗಳಾದ ಬೋಸರಾಜ್ ಅವರು ಈ ಒಂದು ಕೆರೆ ಸಲುವಾಗಿ 7 ಕೋಟಿ ರೂಪಾಯಿ ಕೊಟ್ಟು ರೈತರ ಹೊಲ ಪೇಮೆಂಟ್ ಮಾಡಿ ಕೆರೆಗೆ ಟೆಂಡರ್ ಅನುಕೂಲ ಮಾಡಿ ಕೆಲಸ ಮಾಡಿದರೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿ ಅವರು, ಚನ್ನಪ್ರಕಾಶ್ ಪಾಟೀಲ್ರು, ಅಜಯ್ ಸಿಂಗ್ ಅವರು, ಇನ್ನಿತರ ಎಲ್ಲ ಶಾಸಕರು ಕೂಡ ಈ ಕೆಲಸಕ್ಕೆ ಸಹಕಾರ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ನಾವು ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ಕೆರೆ ನಿರ್ಮಾಣ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಇತಿಹಾಸದಲ್ಲಿ ಈ ಸರ್ಕಾರ ಬಂದ ಮೇಲೆ ಈ ಒಂದು 2.5 ವರ್ಷದಲ್ಲಿ ಮೊದಲನೇ ಕೆರೆ ಇದೆ. ಎಲ್ಲಿ ಕೂಡ ಲ್ಯಾಂಡ್ ಪೇಮೆಂಟ್ ಮಾಡಿಲ್ಲ, ಹೊಸ ಕೆರೆ ತೆಗೆದುಕೊಂಡಿಲ್ಲ. ಹೊಸ ಕೆರೆ ಪೇಮೆಂಟ್ ಮಾಡಿ ಹೊಸ ಕೆರೆ ಪ್ರಾರಂಭ ಮಾಡಿದ್ದು ನಮ್ಮ ರಾಜ್ಯದಲ್ಲಿ ಮೊದಲೇ, ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ. ಅದಕ್ಕೆ ಬಹಳಷ್ಟು ಜನ ಟೀಕೆ ಟಿಪ್ಪಣಿ ಮಾಡ್ತಾರೆ, ಆದ್ರೆ ನಾವೇನ್ ಮಾತು ಕೊಟ್ಟಿವಿ ಅದ್ರ ಪ್ರಕಾರ ನುಡಿದಂತ ನಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಪಟ್ಟಣ ಗ್ರಾಮದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನ ಕಟ್ಟಡ ನಡೆದಿದೆ, ಮುರಾರ್ಜಿ ವಸತಿ ನಿಲಯಗಳ ಕಟ್ಟಡ ಪ್ರಾರಂಭ ಆಗಿದೆ, ಇನ್ನು ಹಾಸ್ಟೆಲ್ಗಳ ಕಟ್ಟಡ ಪ್ರಾರಂಭ ಆಗಿದೆ, ಮತ್ತು ಡಿಗ್ರಿ ಕಾಲೇಜ್ಗಾಗಿ ಜೂನಿಯರ್ ಕಾಲೇಜ್ಗಾಗಿ ಕೂಡ ಹಣವನ್ನ ಸ್ಯಾಂಕ್ಷನ್ ಮಾಡಿದೀವಿ. ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಬಯಸ್ತೀನಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಸುಕ್ಷೇತ್ರ ಪಟ್ಟಣ ಗ್ರಾಮದಲ್ಲಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಇವತ್ತು ಸುಮಾರು 23 ಎಕರೆಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ, 6 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಇನ್ನು ಕೆರೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಉದ್ಘಾಟಕರಿಗೆ ಆಗಮಿಸಿದ ಸಹೋದರಾದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಪಾಟೀಲ್ ಅಣ್ಣೂರವರು ಹಾಗೂ ವಿಭಾಗದ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಳಣಿಯವರು ಹಾಗೂ ಈ ಊರಿನ ಹಿರಿಯ ಮುಖಂಡರಾದ ಅಣ್ಣನವರಾದ ಬಸವರಾಜ್ ಜೂಣಿಗಿ ಅವರು ಹಾಗೂ ಸೋಮಶೇಖರ್ ನಿಂಬರಿಗಣ್ಣವರು ಹಾಗೂ ಹಿರಿಯರಾದ ಅಣ್ಣನವರಾದ ಅಂಬರಾವ್ ಪಾಟೀಲ್ರು ಹಾಗೂ ನೀಲಕಂಠರಾವ್ ಮಂಗಾಮಳಿಯವರು ಹಾಗೂ ಅಂಬರಾವ್ ಮುಲ್ಗೆ ಅವರು, ಶಿವಶರಣಪ್ಪ ಚೌಡಗೊಂಡಣ್ಣವರು ಹಾಗೂ ಅಪ್ಪಾರಾವ್ ಶೀಲ್ಡ್ ಅವರು, ಸಾಕಷ್ಟು ಎಲ್ಲ ಊರಿನ ದಸ್ತಾಯಿ ಗುತ್ತೇದಾರಣ್ಣವರು ಹಾಗೂ ಬಹಳಷ್ಟು ಜನ ಇವತ್ತು ಪಟ್ಟಣ ಗ್ರಾಮದವರು, ಸಾಕಷ್ಟು ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಾಂತೇಶ್ ಗೋಗಿ ಅವರು ಹಾಗೂ ಬಸವರಾಜ್ ಪಾಟೀಲ್ರು, ರಾಮಚಂದ್ರಪ್ಪ ಅವರು, ದೇವೇಂದ್ರಪ್ಪ ಶಿನ್ನೂರ್ ಅವರು, ಸಾಕಷ್ಟು ಬಹಳಷ್ಟು ಜನ ಊರಿನ ಹಿರಿಯ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ. ಹಾಗೂ ಈ ಒಳ್ಳೆಯ ಒಂದು ಕಾರ್ಯಕ್ರಮ ಇತ್ತು ಕೆರೆ ನಿರ್ಮಾಣ. ಸಾಕಷ್ಟು ಎಲ್ಲ ಅಕ್ಕ ಪಕ್ಕದ ಹಳ್ಳಿ ಪಟ್ಟಣ ಗ್ರಾಮ ಇತ್ತು,
ಹತ್ತೊಂದಾಯಿತು. ಸಾಕಷ್ಟು ಅಕ್ಕಪಕ್ಕ ಹಳ್ಳಿಗೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಇದು ಕೆರೆ ನಿರ್ಮಾಣ. ಇದು ಬಹಳ ಜರೂರಿ ಇತ್ತು. ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರುತ್ತಿರುವ ಏನು ಬಸವರಾಜ ಹುಡುಗಿಯಣ್ಣವರು ಹಾಗೂ ಎಲ್ಲ ಸೋಮಶೇಖರಣ್ಣವರು, ಅಂಬರಗೌಡರು, ಸಾಕಷ್ಟು ಎಲ್ಲ ಊರಿನ ಹಿರಿಯ ಮುಖಂಡರು ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಆ ಹೋರಾಟದ ಪ್ರತಿಫಲ ಇವತ್ತು ನಮ್ಗೆಲ್ಲರಿಗೂ ಸಿಕ್ಕಿದೆ. ಇವತ್ತು ಬಹಳಷ್ಟು ಒಳ್ಳೆಯ ಜಾಗ ಇದು, ಬಹಳ ಒಳ್ಳೆಯ ಪ್ರಶಾಂತ ವಾತಾವರಣ, ಬಹಳ ಕೆರೆಗೆ ಮಾಡಿಸಿದಂತ ಒಂದು ಜಾಗ ಇದು. ಆಲ್ರೆಡಿ ಒಂದು ಸುತ್ತ ರೌಂಡ್ ಹೈಟ್ ಇದೆ ಹಾಗೂ ಮಧ್ಯದಲ್ಲಿ ಒಂದು ಹೆಜ್ಜೆ ಇದೆ. ಬಹಳ ಒಳ್ಳೆಯ ಜಾಗ, ಒಳ್ಳೆಯ ಜಾಗ ಸೆಲೆಕ್ಟ್ ಅವರು ಬಸವರಾಜಣ್ಣವರು ಬಹಳ ಸುಮಾರು ವರ್ಷಗಳಿಂದ ಹೇಳಕತ್ತಿದ್ರು. ಆ ಜಾಗ ಇವತ್ತು ಆ ಕೆಲಸ ಯಶಸ್ವಿಯಾಗಿದೆ. ಹಾಗೂ ಇವತ್ತು ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಈ ಇಲಾಖೆಯ ಮಂತ್ರಿಗಳಾದ ಬಸವರಾಜ್ ಅವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶರಣ್ಪ್ರಕಾಶ್ ಪಾಟೀಲ್, ಡಾಕ್ಟರ್ ಅಜಯ್ ಚಂದ್ರ ಹಾಗೂ ಸಾಕಷ್ಟು ಎಲ್ಲಾ ಜಿಲ್ಲೆಯ ಶಾಸಕರು ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಒಂದು ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಈ ಕ್ಷೇತ್ರದ ಶಾಸಕರಾದ ಸಹೋದರದ ಅಲ್ಲಪ್ರಭು ಪಾಟೀಲ್ ಅವರು ಬಹಳ ಒಂದು ಮುತುವರ್ಜಿ ವಹಿಸಿ ಬಹಳ ಒಂದು ಇದು ರೈತರಿಗೆ ಅನುಕೂಲವಾಗುವಂತ ಒಂದು ಕೆಲಸ ಅವರು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಬಹಳ ಸುಮಾರು ವರ್ಷಗಳಿಂದ ಈ ಕೆಲಸ ಬಹಳಷ್ಟು ಜನರದ್ದು ಒಂದು ನಿರೀಕ್ಷೆ ಇತ್ತು, ಬಹಳ ಬೇಡಿಕೆ ಇತ್ತು. ಆ ಬೇಡಿಕೆ ಒಂದು ಈಡೇರಿದೆ, ಬಹಳ ಖುಷಿ ಆಗ್ತದೆ. ಹಾಗೂ ಈ ಏನು 6,40,00,000 ನಿರ್ಮಾಣವಾಗುತ್ತಿರೋ ಈ ಕೆರೆ ಬಹಳ ಎಲ್ಲರಿಗೂ ಅನುಕೂಲವಾಗಲಿ ಹಾಗೂ ರೈತರ ಬಾಳು ಬೆಳಕಾಗಲಿ. ಹಾಗೂ ಇವತ್ತು ಈ ಕೆರೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗುವಂತ ಕೆಲಸ ಈ ಊರಿನ ಹಿರಿಯ ಮುಖಂಡರು ಬಸವರಾಜ ಜೀವಣಿಗೆಯವರ ಒಂದು ಹೋರಾಟ, ಸೋಮಶೇಖರ್ ನಿಂಬುರ್ಗಿಯವರ ಒಂದು ಸಪೋರ್ಟ್ ಹಾಗೂ ಅಮರಗೌಡರ ಒಂದು ಸಪೋರ್ಟ್, ಎಲ್ಲಾ ಊರಿನ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲಾ ಸರ್ವ ಜನಾಂಗದವರ ಸಹಕಾರದೊಂದಿಗೆ ಇವತ್ತು ಪಟ್ನಾ ಗ್ರಾಮಕ್ಕೆ ಇವತ್ತು ಕೆರೆ ನಿರ್ಮಾಣ ಕಾರ್ಯಕ್ರಮ ಒಂದು ಗುದ್ದಲಿ ಪೂಜೆ ನೆರವೇರಿದೆ. ಹಾಗೂ ಈ ಭಾಗದ ಎಲ್ಲಾ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗ್ಲಿ ಹಾಗೂ ಈ ರೈತ ಬಾಂಧವರು ಒಂದು ಒಳ್ಳೆ ಬಾಳು ಬೆಳಕಾಗ್ಲಿ ಅಂತ ಇನ್ನೊಮ್ಮೆ ಹೇಳಿ, ಇವತ್ತು ಈ ಕೆರೆ ನಿರ್ಮಾಣ 6 ತಿಂಗಳ ಅವಧಿ ಇದೆ. ಈ 6 ತಿಂಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಇವತ್ತು AWE ಇದ್ದಾರೆ, ರಾಷ್ಟ್ರೀಯ ನೀರಿದ್ದಾರೆ, ಸಾಕು ಸುಮಾರು 6 ತಿಂಗಳ ಈ ಅವಧಿ ಇದೆ. ಗುಣಮಟ್ಟದ ಕೆಲಸದೊಂದಿಗೆ ಈ ಕೆರೆ ನಿರ್ಮಾಣ ಮಾಡಬೇಕು ಆ ಅಧಿಕಾರಿಗಳಿಗೆ ನಾನು ಹೇಳ್ತೇನೆ. ಹಾಗೂ ಒಳ್ಳೆಯ ಒಂದು ಕೆಲಸ ಮಾಡೋದ್ರೊಂದಿಗೆ ಹಾಗೂ ಏನು ಬಹಳಷ್ಟು ಕಡೆಗೆ ಕೆರೆ ನಿರ್ಮಾಣ ಸಾಕಷ್ಟು ಒಂದು ಕರೆಕ್ಟ್ ಲೆವೆಲಿಂಗ್, ಒಂದು ಕರೆಕ್ಟ್ ಬ್ಯಾಲೆನ್ಸಿಂಗ್ ಇರಲ್ಲ. ಅದಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡಿ ಅವರು ಕೂಡ ಬಹಳ ಈ ಅಧಿಕಾರಿಗಳು ಬಹಳ ಮುತುವರ್ಜಿ ವಹಿಸಿ ಒಂದು ಕೆಲಸ ಮಾಡಬೇಕು. ಹಾಗೂ 6 ತಿಂಗಳೊಳಗೆ ಕೆಲಸ ಮಾಡಿದ್ರೆ ಈ ಮಳೆಗಾಲ ಒಳಗೆ ಆಗ್ತದೆ. ಇವತ್ತು ಈಗ ಫೆಬ್ರವರಿ ಇದೆ ಹಾಗೂ ಮುಂದೆ 6 ತಿಂಗಳು ಅಂದ್ರೆ ಜುಲೈ ಬರ್ತದೆ, ಮಳೆಗಾಲ ಸ್ಟಾರ್ಟ್ ಅದ. ಮಳೆಗಾಲ ಒಳಗಾಯ್ತಪ್ಪ ಅಂತಂದ್ರೆ ಬಹಳ ಒಳ್ಳೆಯ ಜಾಗ ಇದೆ. ಏನು 6 ತಿಂಗಳಲ್ಲಿ 4 ತಿಂಗಳಲ್ಲಿ ಮಾಡ್ಬೋದು ಇದು. ಅದಕ್ಕೆ ಒಂದು ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಜಾಗ ಇದೆ. ಅದಕ್ಕೆ ಈ ಮಳೆಗಾಲ ಒಳಗಡೆ ಮಾಡಿದ್ರೆ ಒಂದು ರೈತರಿಗೆ ಮುಂದಿನ ಮಳೆಗಾಲದಲ್ಲಿ ಈ ಕೆರೆ ಪೂರಾ ತುಂಬಾ ತುಳುಕ್ತದೆ ಒಂದು ದೇವರ ಆಶೀರ್ವಾದದಿಂದ. ಹಾಗೂ ಪಟ್ನಾ ಗ್ರಾಮರಿಗೆ ಒಳ್ಳೆ ಒಂದು ಬಾಳು ಬೆಳಕಾಗ್ತದೆ ಹಾಗೂ ಅಂತ ಹೇಳಿ ಇವತ್ತು ಈ ಕೆಲಸ ಬಹಳ ಒಳ್ಳೆಯ ಒಂದು ಕೆಲಸ, ಇಲ್ಲಿ ಬಹಳ ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೆ ಪಟ್ನಾ ಗ್ರಾಮರಿಗೆ ಒಳ್ಳೆಯ ಒಂದು ನಾನು ಎಲ್ಲಾ ಹಿರಿಯ ಮುಖಂಡರಿಗೆ ಹಾಗೂ ಎಲ್ಲಾ ಪಟ್ನಾ ಗ್ರಾಮದವರಿಗೆ ನಾನು ಒಂದು ಕೆರೆ ನಿರ್ಮಾಣದ ಒಂದು ಶುಭಾಶಯ ಕೋರಿ ಕನ್ನಡ ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸುಕ್ಷೇತ್ರ ಪಟ್ನಾ. ಇದು ಕೆರೆ ಸಲುವಾಗಿ ನಾವು ಎಲ್ಲರೂ ಆಜು ಬಾಜು ರೈತರಿಗೆ ಅನುಕೂಲ ಆಗ್ಬೇಕು, ನೀರಾಗ್ಬೇಕು, ನೀರಾವರಿ ಆಗ್ಬೇಕು ಅಂತ ಕೇಸಿ ನಾವು ಇದು ಹೊಲವನ್ನು ಎಲ್ಲರೂ ಇದು ಸರ್ಕಾರಕ್ಕೂ ಕೊಟ್ಟಿದ್ದೇವ್ರಿ. ಇದು 22 ಎಕರೆ ಹೊಲ ನಾವು ಎಲ್ಲರ ಒಪ್ಪಿಗೆ ಹಾಕಿ ಕೊಟ್ಟಿದ್ದೇವ್ರಿ. ಎಲ್ಲಾ ಜನರಿಗೆ ಸಹಾಯ ಆಗ್ಬೇಕಂತ ನೀರಾವರಿ ಆಗ್ಬೇಕು, ಎಲ್ಲರಿಗೆ ಒಳ್ಳೇದಾಗಬೇಕು ಅಂತ ಕೇಸಿ ನಾವು ಇದು ನಮ್ಮ ಮನಸ್ಸಪೂರ್ವಕದಿಂದ ಇದು ನಮ್ಮ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟಿರ್ತೀವಿ. ಶಾಸಕರಿಗೆ ಧನ್ಯವಾದಗಳು. ಇದು 22 ಎಕರೆ ನಿಮ್ಗೆ ಅದ ಸ್ವತಃ ಎಲ್ಲರಿಗೂ ಕೂಡಿ ಅದ? ಇಬ್ಬರು ಅಣ್ಣತಮ್ಮರದ 22 ಎಕರೆ ಒಳಗ 2 ಅಣ್ಣತಮ್ಮರದ ಕೊಟ್ಟಿದೇವ್ರಿ. ಜಯಚಂದ್ರ ಮತ್ತ ಜಯಚಂದ್ರ ಧರ್ಮಾನಂದ ರಾಠೋಡ, ಬಳಿರಾಮ್ ಧರ್ಮಾನಂದ ರಾಠೋಡ ಇವ್ರದ್ದು ಇಬ್ಬರದು ಇದು ಜಮೀನ. ಪಾರ್ವತಿ ಬಳಿರಾಮ್ ರಾಠೋಡ ಇವು ಕಡಗಂಚಿ ಗ್ರಾಮದ ಜಮೀನನ್ನು
ನಾವು ಎಲ್ಲ ಜನರಿಗೂ ಒಳ್ಳೇದಾಗಬೇಕಂತ ಕೊಟ್ಟಿದ್ದು. ಈ ಕಾರ್ಯ ಶಾಸಕರು ಮಾಡ್ಯಾರಿ, ಶಾಸಕರಿಗೆ ಏನ್ ಹೇಳ್ತೈತ್ರಿ? ಶಾಸಕರಿಗೆ ಧನ್ಯವಾದಗಳು. ಒಳ್ಳೆಯ ಕೆಲಸ ಮಾಡಿರ್ತಾರೆ. अतराफ टीवी, हर बात सच के साथ। इस न्यूज को स्पॉन्सर किया है स्टैंडर्ड जिम। गुलबर्गा शहर में पहली मर्तबा तमाम जदीद इक्विपमेंट्स के साथ, तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapom near Gaushavali Dargah, KGF, Karnataka. Contact details 9483444290 9480107826.